ಉತ್ಖನನದ ವಿಚಾರ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. 3ನೇ ದಿನದ ಉತ್ಖನನದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಚಿಕ್ಕ ಶಿವಲಿಂಗ ಪತ್ತೆಯಾಗಿರುವಂತದ್ದು ನಾನಾ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗ್ತಾ ಇದೆ. ಪುರಾತತ್ವ ಇಲಾಖೆ ಈಗ ಈ ಶಿವಲಿಂಗ ಯಾವ ಕಾಲದ್ದು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂತ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇಡೀ ರಾತ್ರಿ ಎಲ್ಲ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಗೋಡೆಯ ಪಕ್ಕದಲ್ಲೇ ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡಿದ್ರು. ತೆರವು ಮಾಡಿದಂತ ಸಮಯ ಪುರಾತನ ಕಾಲದ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ. ಇದೇ ಒಂದು ಜಾಗದಲ್ಲಿ ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಈ ಶಿವಲಿಂಗ ಯಾವ ಶತಮಾನದ್ದು ಯಾವ ಕಾಲದಂತೂ ಕೂಡ ಹೇಳಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಹಿತ್ತಾಳಿದು ಅಥವಾ ಬೆಳ್ಳಿದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಶಿವಲಿಂಗ ತಿರುಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗದ ಪಾಣಿಪೀಠ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಈ ಒಂದು ಬೃಹತ್ ರಾಜರ ಕಾಲದಂತ ಗೋಡೆಯಲ್ಲಿ ಕೋಟೆ ಗೋಡೆಯಲ್ಲಿ ಇವಾಗ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದನ್ನು ಪ್ರಥಮವಾಗಿ ಇವರೇ ಕಂಡಿದ್ರು. ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ನೋಡಿದ್ರಿ ನೀವು ಇದನ್ನಂತ? ಇಲ್ಲ ಸರ್, ಅದು ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರ, ನಾವು ಆ ಕಡೆಯಿಂದ ಬಂದ್ವಿ, ನೋಡ್ತಾ ನಿಂತ್ಕೊಂಡಿದ್ವಿ ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಅವ್ರು ನೋಡಿ ಮತ್ತೆ ನಿಮ್ಗೆ ಹೇಳಿದ್ರು ಸರ್. ಅದು ಅಲ್ಲೇ ನಾವು ಮತ್ತೆ ತಗೊಂಡಿವಿ ಸರ್, ಕೈಯಲ್ಲಿ ತಗೊಂಡು ಮತ್ತೆ ಒಳ್ಳೆ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಎಲ್ಲಿತ್ತನ್ನೋ ಪ್ರೂಫ್ ಅಲ್ಲೇ ಇರ್ಲಿ ಅಂತ ಹೇಳಿ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಹಾ ಸರ್, ನೋಡು ಕೂತಾಗಲ್ಲ ಸರ್, ಅಲ್ಲ ಹಂಗಾಗಿ ಬಂದಿದ್ವಿ ನಾವು. ಹಾ, ಈಗ ನೀವು ಇಲ್ಲಿ ನೋಡ್ಬೇಕಾದ್ರೆ ಸಿಕ್ತನ್ರಿ ಅದು? ನಾವು ನೋಡ್ಬೇಕಾದ್ರೆ ಸಿಕ್ತು ಸರ್. ಅದು ಏನ್ ಅಧಿಕಾರಿಗಳು ಏನಂದ್ರಿ? ಅಧಿಕಾರಿಗಳು ಏನಂದಿಲ್ಲ ಸರ್, ಅವ್ರೇನೇ ಹೇಳಿಲ್ಲ ಸರ್. ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರು. ನೀವು ಇದು ಮಾಡ್ತಾ ಇದ್ರಲ್ಲ ಸರ್, ನೋಡ್ಲಿ ಅಂತ ಸುಮ್ಬಿಟ್ಟಿದ್ವಿ ಸರ್ ನಾವು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರಬಹುದು. ಉತ್ಖನನ ಕಾರ್ಯ ನಡೀತಾ ಇದೆ. ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತಹ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಉತ್ಖನನದ ವಿಚಾರ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. 3ನೇ ದಿನದ ಉತ್ಖನನದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಚಿಕ್ಕ ಶಿವಲಿಂಗ ಪತ್ತೆಯಾಗಿರುವಂತದ್ದು ನಾನಾ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗ್ತಾ ಇದೆ. ಪುರಾತತ್ವ ಇಲಾಖೆ ಈಗ ಈ ಶಿವಲಿಂಗ ಯಾವ ಕಾಲದ್ದು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂತ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇಡೀ ರಾತ್ರಿ ಎಲ್ಲ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಗೋಡೆಯ ಪಕ್ಕದಲ್ಲೇ ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡಿದ್ರು. ತೆರವು ಮಾಡಿದಂತ ಸಮಯ ಪುರಾತನ ಕಾಲದ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ. ಇದೇ ಒಂದು ಜಾಗದಲ್ಲಿ ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಈ ಶಿವಲಿಂಗ ಯಾವ ಶತಮಾನದ್ದು ಯಾವ ಕಾಲದಂತೂ ಕೂಡ ಹೇಳಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಹಿತ್ತಾಳಿದು ಅಥವಾ ಬೆಳ್ಳಿದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಶಿವಲಿಂಗ ತಿರುಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗದ ಪಾಣಿಪೀಠ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಈ ಒಂದು ಬೃಹತ್ ರಾಜರ ಕಾಲದಂತ ಗೋಡೆಯಲ್ಲಿ ಕೋಟೆ ಗೋಡೆಯಲ್ಲಿ ಇವಾಗ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದನ್ನು ಪ್ರಥಮವಾಗಿ ಇವರೇ ಕಂಡಿದ್ರು. ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ನೋಡಿದ್ರಿ ನೀವು ಇದನ್ನಂತ? ಇಲ್ಲ ಸರ್, ಅದು ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರ, ನಾವು ಆ ಕಡೆಯಿಂದ ಬಂದ್ವಿ, ನೋಡ್ತಾ ನಿಂತ್ಕೊಂಡಿದ್ವಿ ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಅವ್ರು ನೋಡಿ ಮತ್ತೆ ನಿಮ್ಗೆ ಹೇಳಿದ್ರು ಸರ್. ಅದು ಅಲ್ಲೇ ನಾವು ಮತ್ತೆ ತಗೊಂಡಿವಿ ಸರ್, ಕೈಯಲ್ಲಿ ತಗೊಂಡು ಮತ್ತೆ ಒಳ್ಳೆ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಎಲ್ಲಿತ್ತನ್ನೋ ಪ್ರೂಫ್ ಅಲ್ಲೇ ಇರ್ಲಿ ಅಂತ ಹೇಳಿ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು
ಹಾ ಸರ್ ನೋಡು ಕೂತಾಗಲ್ಲ ಸರ್ ಅಲ್ಲ ಹಂಗಾಗಿ ಬಂದಿದ್ದೀವಿ ನಾವು. ಹಾ ಈಗ ನೀವು ಇಲ್ಲಿ ನೋಡ್ಬೇಕಾದ್ರೆ ಸಿಕ್ತನ್ರಿ ಅದು? ನಾವು ನೋಡ್ಬೇಕಾದ್ರೆ ಸಿಕ್ತು ಸರ್ ಅದು. ಏನ್ ಅಧಿಕಾರಿಗಳು ಏನಂದ್ರಿ? ಅಧಿಕಾರಿಗಳು ಏನ್ ಅಂದಿಲ್ಲ ಸರ್, ಅವ್ರೇನು ಹೇಳಿಲ್ಲ ಸರ್. ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರೆ ನೀವು ಇದು ಮಾಡ್ತಾ ಇದ್ರಲ್ಲ ಸರ್, ನೋಡ್ಲಿ ಅಂತ ಸುಮ್ಬಿಟ್ಟಿದ್ವಿ ಸರ್ ನಾವು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರಬಹುದು. ಉತ್ಖನನ ಕಾರ್ಯ ಏನ್ ನಡೀತಾ ಇದೆ, ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತಹ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬರೀ ಉತ್ಖನನದ ವಿಚಾರ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. 3ನೇ ದಿನದ ಉತ್ಖನನದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಚಿಕ್ಕ ಶಿವಲಿಂಗ ಪತ್ತೆಯಾಗಿರುವಂತದ್ದು ನಾನಾ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗ್ತಾ ಇದೆ. ಪುರಾತತ್ವ ಇಲಾಖೆ ಈಗ ಈ ಶಿವಲಿಂಗ ಯಾವ ಕಾಲದ್ದು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಇವಾಗ ಇಡೀ ರಾತ್ರಿ ಎಲ್ಲ ಈ ಒಂದು ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಜಾಗ ಏನಿತ್ತು ಇದನ್ನು ತೆರವು ಮಾಡಿದ್ರು. ಆ ತೆರವು ಮಾಡಿದಂತ ಸಮಯದಲ್ಲಿ ಹಳೆ ಕಾಲದ ಗೋಡೆ ಕೂಡ ಗೋಚರವಾಗಿದೆ. ಆ ಗೋಡೆಯಲ್ಲಿ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇಡೀ ರಾತ್ರಿ ಎಲ್ಲ ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಗೋಡೆಯ ಪಕ್ಕದಲ್ಲೇ ಶಾಲೆ ಇತ್ತು, ಶಾಲೆಯನ್ನು ತೆರವು ಮಾಡಿದ್ರು. ತೆರವು ಮಾಡಿದಂತ ಸಮಯದಲ್ಲಿ ಪುರಾತನ ಕಾಲದ ಚಿಕ್ಕದೊಂದು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ. ಇದೇ ಒಂದು ಜಾಗದಲ್ಲಿ ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಈ ಶಿವಲಿಂಗ ಯಾವ ಶತಮಾನದ್ದು ಯಾವ ಕಾಲದ್ದಂತೂ ಕೂಡ ಹೇಳಬೇಕಾಗತ್ತೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಹಿತ್ತಾಳಿದು ಅಥವಾ ಬೆಳ್ಳಿದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ಶಿವಲಿಂಗ ತಿರುಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗದ ಪಾಣಿಪೀಠ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಈ ಒಂದು ಬೃಹತ್ ರಾಜರ ಕಾಲದಂತಹ ಗೋಡೆಯಲ್ಲಿ, ಕೋಟೆ ಗೋಡೆಯಲ್ಲಿ ಇವಾಗ ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಇದನ್ನು ಪ್ರಥಮವಾಗಿ ಇವರೇ ಕಂಡಿದ್ರು. ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ನೋಡಿದ್ರಿ ನೀವು ಇದನ್ನಂತ? ಇಲ್ಲ ಸರ್, ಅದು ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರ, ನಾವು ಆ ಕಡೆಯಿಂದ ಬಂದ್ವಿ, ನೋಡ್ತಾ ನಿಂತ್ಕೊಂಡಿದ್ವಿ ಸರ್. ಈ ಕೋಟೆ ಗೋಡೆ ಇತ್ತಲ್ಲ, ಈ ಕೋಟೆ ಗೋಡೆ ನೋಡಿದ್ವಿ ಸರ್. ಅದು ಕೋಟೆ ಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಅವ್ರು ನೋಡಿ ಮತ್ತೆ ನಿಮ್ಗೆ ಹೇಳಿದ್ರು ಸರ್. ಅದು ಅಲ್ಲೇ ನಾವು ಮತ್ತೆ ತಗೊಂಡಿವಿ ಸರ್, ಕೈಯಲ್ಲಿ ತಗೊಂಡು ಮತ್ತೆ ಒಳ್ಳೆ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಎಲ್ಲಿ ತನ್ನ ಪ್ರೂಫ್ ಅಲ್ಲೇ ಇರಲಿ ಅಂತ ಹೇಳಿ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಹಾ ಸರ್, ನೋಡು ಕೂತಾಗಲ್ಲ ಸರ್ ಅಲ್ಲ ಹಂಗಾಗಿ ಬಂದಿದ್ದೀವಿ ನಾವು. ಹಾ ಈಗ ನೀವು ಇಲ್ಲಿ ನೋಡ್ಬೇಕಾದ್ರೆ ಸಿಕ್ತನ್ರಿ ಅದು? ನಾವು ನೋಡ್ಬೇಕಾದ್ರೆ ಸಿಕ್ತು ಸರ್. ಅದು ಏನ್ ಅಧಿಕಾರಿಗಳು ಏನಂದ್ರಿ? ಅಧಿಕಾರಿಗಳು ಏನ್ ಅಂದಿಲ್ಲ ಸರ್, ಅವ್ರೇನು ಹೇಳಿಲ್ಲ ಸರ್. ಅಲ್ಲೇ ಇಟ್ಬಿಡು ಅಂತ ಹೇಳಿದ್ರೆ ನೀವು ಇದು ಮಾಡ್ತಾ ಇದ್ರಲ್ಲ ಸರ್, ನೋಡ್ಲಿ ಅಂತ ಸುಮ್ಬಿಟ್ಟಿದ್ವಿ ಸರ್ ನಾವು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಉತ್ಖನನ ಕಾರ್ಯ ಪಕ್ಕದಲ್ಲೇ ಇಲ್ಲಿ ನಾವು ನೋಡ್ತಾ ಇರಬಹುದು. ಉತ್ಖನನ ಕಾರ್ಯ ಏನ್ ನಡೀತಾ ಇದೆ, ಆ ಉತ್ಖನನ ಕಾರ್ಯ ಪಕ್ಕದಲ್ಲಿ ಇವಾಗ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತಹ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಗೋಚರವಾಗಿದೆ. ಇದು ಯಾವ ಕಾಲದ್ದು ಏನು ಅಂತ ಹೇಳಿ ಅಧಿಕಾರಿಗಳೇ ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.